ಒಂದ್ ನಿಮಿಷ. ಯಾರು ಎದ್ದೇಳ್ಬೇಡ್ರು, ಇವತ್ತೊಂದು ಗತಿ ಕಾಣಿಸ್ಲೇಬೇಕು. ಓಯ್, ರೋಡ್ನಲ್ಲಿ ಯಾಕ್ರೋ ಕುಂತಿದ್ದೀರಾ? ಹೋಗ್ ದೇವಸ್ಥಾನದ ಮುಂದೆ ಕುತ್ಕೊಳ್ಳೋದು ತಾನೆ. ಏನಮ್ಮ ಏನ್ ಗುಂಡಣ್ಣ ಇದೆಲ್ಲ? ಕೆಳಗೆ ಎಳ್ದಾಕ. ಸುಶೀಲಾ, ಯಾರು ಇವನು? ಇವನು ನನ್ನ ನಾದ್ನಿ ಗಂಡ. ಬೇಗ ಇವನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಓಕೆ ಓಕೆ. ಏನು? ನೋಡಿಮ್ಮ, ಪೇಷಂಟ್ಗೆ ಸಿಕ್ಕಾಪಟ್ಟೆ ರಕ್ತ ಹೋಗ್ಬಿಟ್ಟಿದೆ. 2 ಬಾಟ್ಲು ಬ್ಲಡ್ ಬೇಕು. ನಮ್ಮ ಆಸ್ಪತ್ರೆಯಲ್ಲಿ ಸ್ಟಾಕ್ ಇಲ್ಲ. ನೀವ್ ಯಾರಾದ್ರೂ ಬ್ಲಡ್ ಕೊಟ್ರೆ ಅವ್ರನ್ನ ಉಳಿಸ್ಕೋಬಹುದು. ನಿಂದು ನಿನ್ ಗಂಡಂದು ಬ್ಲಡ್ ಗ್ರೂಪ್ ಒಂದೇ ತಾನೆ, ನೀನೇ ಕೊಡೆ. ಏನಮ್ಮ ನೀನ್ ಹೇಳೋದು? ನಾನ್ ಮೊದ್ಲೇ ಅನೆಮಿಕ್ಕು, ನನ್ ಮೈಲ್ ರಕ್ತನೇ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಇರೋ ರಕ್ತನೆಲ್ಲ ಕೊಟ್ಟು ನಾನು ನೆಗೆದ್ ಬೀಳು ಅಂತ್ಯಾ? ಡಾಕ್ಟ್ರೆ, ನಮ್ಮ ಹತ್ರ ಯಾರ ಹತ್ರನೂ ರಕ್ತ ಇಲ್ಲ. ನೀವೇ ಏನಾದ್ರೂ ಸ್ವಲ್ಪ ವ್ಯವಸ್ಥೆ ಮಾಡಿ. ಇದ್ರಲ್ಲಿ ನಾನ್ ಮಾಡೋದೇನಿದೆ? ಎಲ್ಲ ನಿಮ್ ದುರಾದೃಷ್ಟ. ಡಾಕ್ಟರ್, ನಾನ್ ಕೊಡ್ತೀನಿ. ನನ್ ಬ್ಲಡ್ ಅದೇ ಗ್ರೂಪ್. ಗುಂಡಣ್ಣನ ಪ್ರಾಣ ಉಳಿಸಿ. ಡಾಕ್ಟರ್, ಬೇಗ ಅರೇಂಜ್ ಮಾಡಿ. ಓಕೆ, ಕಮ್ ಆನ್ ಕ್ವಿಕ್, ಬನ್ನಿ. ನನ್ ಗಂಡನ ಮೈಲ್ ಅವಳು ಕೆಟ್ಟ ರಕ್ತ ಹರಿಯೋದಾ? ನಿನ್ ಗಂಡನ್ ಕೆಟ್ಟ ರಕ್ತಕ್ಕಿಂತಲೂ ಕೆಟ್ಟ ರಕ್ತ ಅಲ್ವೇ ಅವಳ್ದು? ಅಪ್ಪ ಮುಚ್ಚೆ ಬಾಯಿ, ನೀನು ಒಂದು ಹೆಣ್ಣ. ಕವಿತಾ, ಕೀರ್ತಿ, ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ. ಸರಸ್ವತಿ, ಇದೇನಳಿ ಅಂದ್ರೆ ಕೈಯಲ್ಲಿ ಟ್ರಂಕ್ ಇಟ್ಕೊಂಡು ಎಲ್ಲಿ ಹೊರಟ್ರಿ? ಈ ಮನೆಗೂ ನಮ್ಗೂ ಇವತ್ತು ಋಣ ಮುಗಿತು ಅತ್ತಮ್ಮ. ನಾನು ಹೆಂಡತಿ ಮಕ್ಳು ಕರ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಕೈಯಲ್ಲಿ ಕಾಸಿಲ್ಲ, ಮಾಡೋ ಕೆಲ್ಸ ಇಲ್ಲ, ಇದಕ್ಕೇನ್ ಮಾಡ್ತೀರಾ? ಸುಡ್ಗಾಡ್ಗೆ ಹೋಗ್ತೀವಿ. ಹೆಣಕ್ ನೈವೇದ್ಯ ಮಾಡಿರ್ತಾರಲ್ಲ, ಆ ಅನ್ನ ತಿನ್ಕೊಂಡು ಬದುಕ್ತೀವಿ. ನನಗೇನಂತ ಗತಿ ಬಂದಿಲ್ಲ. ನಾನ್ ಬರಲ್ಲ. ಬರಲ್ವಾ? ಹಾಗಾದ್ರೆ ನಾನು ಕಟ್ಟಿರೋ ತಾಳಿ ಕಿತ್ಕೊಡು. ಗಂಡನ್ನೇ ಬಿಟ್ಟಿರೋದಂತ ಊರವೆಲ್ಲ ಕ್ಯಾಕರಿಸಿ ಉಗಿತಾರೆ. ಅದನ್ನ ಕೇಳ್ಕೊಂಡು ನಿಮ್ಮ ಅಮ್ಮನ ಮನೇಲೆ ಬಿದ್ದಿರು. ನೀನೊಬ್ಳು ಹೆಂಡ್ತಿನ ತಾಳಿ ಕಟ್ಟಿದ ಗಂಡ ಸಾಯ ಸ್ಥಿತಿಲಿ ಇದ್ದಾಗ ಒಂದನಿ ರಕ್ತ ಕೊಡಕ್ಕೆ ಹಿಂಜರ್ದಳು. ನಿನಗೆ ಯಾಕೆ ಬೇಕು ತಾಳಿ ಗಂಡ? ಆ ದೇವತೆ ರಕ್ತ ಕೊಡದೇ ಇದ್ದಿದ್ರೆ ನಿನ್ ತಾಳಿ ಕಿತ್ತಾಕಿರೋರು, ಅರ್ಶಿನ ಕುಂಕುಮ ಅಳಿಸಿದರು. ಮರ್ಯಾದೆಗೆ ನನ್ನ ಜೊತೆ ಬರ್ತೀಯಾ ಇಲ್ಲ ನನ್ನ ಕಟ್ಟಿದ ತಾಳಿ? ಏನಿದು ಅತ್ತೆ, ಇದು ಗಂಡ ಹೆಂಡತಿ ವಿಷಯ. ಬೇಡರಿ, ದಯವಿಟ್ಟು ನನ್ನ ತಾಳಿ ಮಾತ್ರ ಕಿತ್ತಾಕ್ಬೇಡಿ. ಒಂದು ಹೆಣ್ಣಿಗೆ ತನ್ನ ಗಂಡನೇ ಸರ್ವಸ್ವ ಅಂತ ನನಗೀಗ ಗೊತ್ತಾಯ್ತು. ನಾನು ನನ್ನ ಮಕ್ಕಳು ನಿಮ್ ಜೊತೆನೆ ಬಂದ್ಬಿಡ್ತೀವಿ. ಈ ಮನೇಲಿ ಇನ್ನೊಂದು ನಿಮಿಷ ಕೂಡ ಇರಬಾರ್ದು. ಬನ್ನಿ ಹೋಗೋಣ. ಅದಕ್ಕೆ ಓತಿ ತಾನ್ ಕೆಡೋದಲ್ದೆ ಮನನೆಲ್ಲ ಕೆಡಿಸ್ತು ಅನ್ನೋ ಹಾಗೆ ಅಮ್ಮನ್ ಮಾತು ಕೇಳ್ಕೊಂಡು ನಿಮಗ ಆಡ್ಬಾರದ್ ಮಾತನ್ನೆಲ್ಲ ಆಡ್ಬಿಟ್ಟೆ. ನಿನ್ ದೊಡ್ಡ ಮನಸ್ಸು ಮಾಡಿ ನನ್ನ ಕ್ಷಮಿಸ್ಬಿಡಮ್ಮ. ಏನ್ ಸಹಸು ಇದೆಲ್ಲ? ನೀನ್ ನನಗೊಂದು ಉಪಕಾರ ಮಾಡಿದ್ರೇನೆ ಕ್ಷಮೆ ಅನ್ನೋ ಮಾತು. ನನ್ನಿಂದ ಉಪಕಾರನಾ? ಹೌದು. ಅಣ್ಣನಿಗೊಂದು ಕೆಲಸ ಸಿಕ್ಕಿ ನೆಲೆ ಸಿಗೋ ತನಕ ಈ ಮಕ್ಕಳು ನನ್ನ ಹತ್ರನೇ ಇರ್ಲಿ. ಸುಶೀಲಾ, ಋಣದೂರ ಇನ್ನಷ್ಟು ಒರ್ಸ್ತಿದೀಯಮ್ಮ. ನಿನಗೆ ಸಂತೋಷ ಆಗೋದಾದ್ರೆ ಹಾಗೆ ಆಗ್ಲಮ್ಮ. ನಾವು ಬರ್ತೀವಿ. ಇದೇನಳಿ ಅಂದ್ರೆ ನೀವು ತಾಲಿ ಕಟ್ಟಾಗಿಂದ ನಿಮ್ ಕುಡಿಯೋಕ್ ಕಾಸು ಕೊಟ್ಟು ಹೊಟ್ಟೆ ಊಟ ಹಾಕಿದೀಯ ಅತ್ತೆಗಿಂತ ಈ ಬಿಕಿನಾಸಿನೇ ಹೆಚ್ಚಾಗ್ಬಿಟ್ಲಾ ನಿಮ್ಗೆ? ಅತ್ತೆ, ಕಾಕೋದು ಕನ್ಯಾದಾನ ಮಾಡ್ಕೊಂಡಿದ್ದೀರಲ್ಲ ಅಂತ ಒಂದು ಕಾರಣಕ್ಕೋಸ್ಕರ ಸುಮ್ಮನಿದ್ದೀನಿ. ಇನ್ನೊಂದ್ಸಲ ನನ್ನ ಎದುರಿಗೆ ಆ ದೇವತೆಗೆ ಏನಾದ್ರೂ ಮಾತಾಡಿದ್ರೆ ನಾನು ಮನುಷ್ಯನಾಗಿರಲ್ಲ. ಅತ್ತಮ್ಮ, ಈಗಲೂ ಕಾಲ ಮಿಂಚಿಲ್ಲ. ನಿಮ್ ಸೊಸೆ ಹತ್ರಕ್ಕೆ ಹೋಗಿ ತಪ್ಪಾಯ್ತು ಅಂತ ಕಾಲಿಡಿದು ಕೇಳ್ಕೊಂಡು ಒಬ್ಬ ಮನುಷ್ಯರಾಗಿ ಬದುಕದನ್ನ ಕಲೀರಿ. ಇಲ್ಲ ಅಂದ್ರೆ ನೀವು ಸತ್ ಮೇಲೆ ನಿಮ್ಮ ಹೆಣನ ಒಂದು ಹುಳ ಕೂಡ ಮುಸಲ್ಲ. ಹೋಗ್ತೀನ ಹೋಗಯ್ಯ, ಯಾರ್ಯಾರ ಮಾತೋ ಕೇಳಿಲ್ಲ, ಬಂದ್ಬಿಟ್ಟ ದೊಡ್ಡದಾಗಿ. ನಂದಿನಿ, ನಾವು ಬರ್ತೀವಮ್ಮ. ಸುಶೀಲ, ನಾವು ಹೋಗಿ ಬರ್ತೀವಿ. ನೋಡು, ಕೀರ್ತಿ, ಗಂಡನ್ನ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ.
ಮಾವಯ್ಯ ನಾವು ಹೋಗ್ಬಿಡ್ತೀವಿ. ಹೋಗ್. ಸುಶೀಲಾ, ಏನೋ ಮಾತಾಡ್ಬೇಕು ಅಂತ ಇಷ್ಟು ದೂರ ಕರ್ಕೊಂಡ್ ಬಂದೆ. ಅಷ್ಟೊತ್ತಿನಿಂದ ಸುಮ್ಮನೆ ಇದೆಯಲ್ಲ, ಏನು ಹೇಳು ಸುಶೀಲಾ? ಹೇಳ್ತೀನಿ ಮಹೇಶ್, ಹೇಳ್ತೀನಿ. ನನ್ನ ಹೃದಯದಲ್ಲಿ ಅರಳಿರೋ ಆಸೆ ಹೂವು ಏನು ಅಂತ ಹೇಳ್ತೀನಿ. ಮಹೇಶ್, ನೀವು ನನ್ನನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ರಾ? ಅದಕ್ಕೆ ಒಂದ್ಸಾರಿ ಒಳ್ಳೆ ಉಡುಗೊರೆ ಕೊಟ್ಟಿದ್ದಲ್ಲ. ಹಳೆದನ್ನೆಲ್ಲ ಜ್ಞಾಪಿಸ್ಬೇಡಿ. ನೀವು ಪ್ರೀತಿಸ್ತಿದ್ರಾ ಇಲ್ವಾ? ಎಸ್, ಪ್ರೀತಿಸ್ತಿದ್ದೆ. ಆ ಪ್ರೀತಿ ನಿಜ ಆಗಿದ್ರೆ ನನ್ಗೊಂದು ಉಪಕಾರ ಮಾಡ್ತೀರಾ? ಯು ಮೀನ್ ನನ್ನಿಂದ ಉಪಕಾರನ? ಅದೇನು ಹೇಳು. ನೀವು ಮಾತು ಕೊಟ್ರೆ ಹೇಳ್ತೀನಿ. ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಓಕೆ, ನೀನು ಹೇಳಿದ್ದನ್ನ ಖಂಡಿತ ತಿರಸ್ಕರಿಸೋದಿಲ್ಲ. ಅದೇನು ಅಂತ ಹೇಳು. ನೀವು ನನ್ನ ಆದ್ಮಿ ನಂದಿನಿನ ಮದ್ವೆ ಮಾಡ್ಕೋಬೇಕು. ನೀವು ನನ್ನ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸ ನಿಜಾನೇ ಆದ್ರೆ ಇದನ್ನ ನಡೆಸ್ಕೊಡಿ. ಅವಳ ಕೈ ಹಿಡಿದು ಅವಳಿಗೊಂದು ಬಾಳ್ಕೊಡಿ ಪ್ಲೀಸ್. ನೋಡಿ, ನಾನು ನಿಮ್ಮ ನಿಕ್ಕಟ್ಟಕ್ಕೆ ಸಿಗಿಸ್ತಿದ್ದೀನಿ ಅಂತ ಭಾವಿಸ್ಬೇಡಿ. ನನ್ನಂತ ಹುಡುಗಿನ ಸಿಕ್ಕಿದ್ರೆ ಖಂಡಿತ ಮದ್ವೆ ಆಗ್ತೀನಿ ಅಂತ ನೀವೇ ಹೇಳಿದ್ರಿ. ಅವಳು ನನಗಿಂತ ಕಮ್ಮಿ ಏನಿಲ್ಲ. ಅವಳು ನಡೆ ನುಡಿಲಿ ನನ್ನನ್ನ ಮೀರಿಸ್ತಾಳೆ. ನೋಡಿ, ಅವಳನ್ನ ಮದ್ವೆ ಮಾಡ್ಕೊಂಡು ಅವಳಿಗೊಂದು ಬಾಳ್ಕೊಡಿ. ಇದರಿಂದ ನಿನಗೆ ಸಂತೋಷ ಆಗುತ್ತಾ? ನನಗೆ ತುಂಬಾ ಸಂತೋಷ ಆಗುತ್ತೆ. ರೈಟ್, ನಿನ್ ಸಂತೋಷನೇ ನನ್ನ ಸಂತೋಷ. ನಿನ್ನ ನಾನು ಮದ್ವೆ ಆಗ್ತೇನೆ. ಇಲ್ಲ, ನಾನ್ ಬದುಕಿರೋವರೆಗೂ ಈ ಮದ್ವೆಗೆ ಒಪ್ಕೊಳ್ಳಲ್ಲ. ನೀನ್ ತಿಂದುಂಡು ರುಚಿ ನೋಡಿದ ಎಂಜಲನ್ನ ನನ್ನ ಮಗಳ ಕುತ್ತಿಗೆ ಕಟ್ಬೇಕು ಅಂತ ಮಾಡಿದ್ದೀಯಾ? ಬಂಡಿಗೇಡಿ, ಹೀಗ್ ಮಾಡಕ್ ನಿನ್ ನಾಚಿಕೆ ಆಗ್ಲಿಲ್ಲ? ಮನ್ಸಾದ್ರೂ ಹೇಗ್ ಬಂತೆ? ಇಲ್ಲ, ನೀನು ಪಿತೂರಿಗೆ ನನ್ನ ಮಗಳನ್ನ ಬಲಿ ಕೊಡಲ್ಲ. ನಾನು ಕೊಡ್ತೀನಿ. ನಂದಿನಿ, ಈ ಮದ್ವೆ ಆಗೋಳು ನಾನು, ಅವ್ರ ಜೊತೆ ಸಂಸಾರ ಮಾಡೋಳು ನಾನು. ಇನ್ನೇನಾದ್ರು ತಲೆಗೆಲೆ ಕಟ್ಟಿದ್ದೀನಿ? ತಲೆ ಕೆಟ್ಟಿರೋದು ನಿನಗೆ ಕಣೆ, ಅವಳಿಗಲ್ಲ ಅಲ್ವೇ? ಮಗಳನ್ನ ಒಳ್ಳೆ ಸಂಬಂಧದ ಮನೆಗೆ ಸೇರಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೆ ಅದು ಕಲ್ಲು ಹತ್ತಿಯಲ್ಲೇ ಮನಿಹಾಳಿ. ನಿಮ್ಗೇನ್ರಿ ಗೊತ್ತಾಗುತ್ತೆ? ಮುಚ್ಚೆ ಬಾಯ್ನ. ಹತ್ತು ಮೀರ್ತಾ ಇದ್ಯಾ? ಈ ಕ್ಷಣದಿಂದ ಈ ಮನೆಯಲ್ಲಿ ತೆಪ್ಪನೆ ಬಿದ್ದಿದ್ರೆ ನಿನಗೆ ನನ್ನ ಹೆಂಡತಿ ಸ್ಥಾನ ಇಲ್ಲಿ. ಇಲ್ಲದೆ ಹೋದ್ರೆ ದೇವಸ್ಥಾನದಲ್ಲಿ ತಿರ್ಪೆ ಎತ್ತಬೇಕಾಗತ್ತೆ. ಹುಷಾರ್. ನನ್ನ ಮಾತಿಗೆ ವಿರುದ್ಧವಾಗಿ ನನ್ನ ಮಗಳಿಗೆ ತಾಳಿ ಕಟ್ಸಿದ್ರೆ ಅದು ನನ್ನ ಹೆಣದ ಮೇಲೆ. ನಿನ್ ಹೆಣ ಏನೇ ಉರಿತಿರೋ ನಿನ್ ಚಿತೆ ಬೆಂಕಿ ಎದನ್ನು ಸಾಕ್ಷಿಯಾಗಿ ತಾಳಿ ಕಟ್ಸಿದ್ರೆ ಮಹಾ ಪುಣ್ಯ ಬರುತ್ತೆ ಕಣೆ. ಕತ್ತೆ ಹೋಗೆ ಹೋಗೆ. ಸುಶೀಲಾ, ಮದುವೆಗೆ ಏರ್ಪಾಟ್ ಮಾಡ್ಕೊ ಹೋಗಮ್ಮ. ಅವಳ ಮಾತೇನು ಕೇಳಬೇಡ. ಹೋಗು. ನನ್ನನ್ನ ಈ ಮನೇಲಿ ಮೂಲೆಗೆ ತಳ್ಳಿ ಕೆಲ್ಸಕ್ಕೆ ಬರ್ತಿರೋ ಹಾಗೆ ಮಾಡ್ಬಿಟ್ಲು. ನಾನಿನ್ ಸುಮ್ಮನಿದ್ರೆ ಅವಳು ಮಿಂಡನ್ನ ನನ್ನ ಮಗಳಿಗೆ ಕಟ್ತಾಳೆ. ಇಲ್ಲ, ಈ ಮದುವೆ ನಡೆಯೋಕ್ ಬಿಡಬಾರ್ದು. ಇನ್ನು ಅವಳು ಜೀವಂತವಾಗಿರಬಾರ್ದು. ಅತ್ತೆ ಅತ್ತೆ ಅಂತ ಕರ್ಸ್ಕೊಳ್ಳೋ ಯೋಗ್ಯತೆ ನನ್ಗಿಲ್ಲಮ್ಮ. ನನ್ನ ರೂಮ್ಗೆ ಯಾಕೆ ಬಂದೆ? ಹೋಗಿ ಇಲ್ಲಿಂದ ಅನ್ನು ಸಮಾಧಾನ ಪಟ್ಕೋತೀನಿ. ಹಾಗನ್ಬೇಡಿ ಅತ್ತೆ, ನೀವು ನನಗೆ ಅತ್ತೆ ಅಲ್ಲ, ತಾಯಿ ಇದ್ದಾಗೆ. ನಿಮ್ಮನ್ನ ಯಾವತ್ತೂ ನಾನು ಕೆಟ್ಟ ದೃಷ್ಟಿಲಿ ನೋಡಿಲ್ಲ. ನಾನ್ ನೋಡಿದ್ದೀನಿ ಸುಶೀಲಾ, ನಾನ್ ನೋಡಿದ್ದೀನಿ. ನೀನು ಕೊಡಬಾರ್ದು ಕಷ್ಟನೆಲ್ಲ ಕೊಟ್ಟೆ. ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಅದು ನಿಮ್ ದೊಡ್ಡ ಗುಣ. ನಾಳೆ ಬೆಳಿಗ್ಗೆ ಮದುವೆ ಮನೆಯಲ್ಲಿ ಬೇಕಾದಷ್ಟು ಕೆಲಸ ಇರತ್ತೆ, ಹೋಗಿ ಮಲ್ಕೊಳ್ಳಿ. ಸುಶೀಲಾ, ಮದುವೆ ಕೆಲಸ ಅಂತ ತುಂಬಾ ಓಡಾಡಿರ್ತೀಯ, ಬಹಳ ಆಯಾಸ ಆಗಿರುತ್ತೆ. ಊಟನೂ ಮಾಡಿಲ್ಲ. ತಗೋ, ಈ ಹಾಲು ಕುಡಿ. ಅತ್ತೆ, ಹಾಲು ಯಾಕೆ? ಈ ಹಾಲಲ್ಲಿ ವಿಷ ಹಾಕಿದ್ದೀನಿ ಅಂತ ಅನುಮಾನನಾ? ಅಯ್ಯೋ ಅತ್ತೆ, ಹಾಗೆ ತಿಳ್ಕೊಬೇಡಿ. ಒಂದ್ ಹೊತ್ನಲ್ಲಿ ಬಾಯಾರಿಕೆ ಆದ್ರೆ ಕುಡಿಯಕ್ ನೀರ್ ತಂದಿದ್ದೀನಿ, ತಗೋ. ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಈಗ್ಲಾದ್ರೂ ನಿನ್ ಸೇವೆ ಮಾಡಿ ನನ್ ಪಾಪ ಕಳ್ಕೊತಿದ್ದೀನಮ್ಮ. ಸರಿ.
ಹೋಗ್ ಮಲ್ಕೊಳ್ಳಿ. ನೀನ್ ಮಲ್ಕೋ. ಅತ್ತೆ ಅತ್ತೆ ಕೀರ್ತಿ, ಕವಿತಾ, ಯಾಕ್ರೋ? ಅತ್ತೆ ನಾವಿಬ್ರು ಇವತ್ತು ನಿಮ್ ಜೊತೆನೆ ಮಲ್ಕೋತೀವತ್ತೆ. ಸರಿ ಬನ್ನಿ. ಒಳ್ಳೆ ಅತ್ತೆ. ಜಾಣಿ.